ಓಕೆ ಸರ್, ಈ ಫ್ರಾಂಚೈಸಿನ ತಗೊಳ್ಳೋದಾದ್ರೆ ಡೆಪಾಸಿಟ್ ಫೀಸ್ ಏನಾದರೂ ಇದೆಯಾ? ಮೇಡಮ್, ನಮ್ಮ ಕಂಪನಿಯಿಂದ ನೋಡಿ ಮೇಡಮ್, ಯಾವುದೇ ಡೆಪಾಸಿಟ್ ಸಿಸ್ಟಮ್ ಇಲ್ಲ. ಒಂದು ಕಾನ್ಸೆಪ್ಟ್ ಇದೆ, ಅಂದರೆ ಒಂದು ಡಿಸ್ಟ್ರಿಕ್ಟ್ ಸಿಟಿಗೆ ಒಬ್ಬ ಫ್ರಾಂಚೈಸಿ, ಒಂದು ತಾಲೂಕು ಸಿಟಿಗೆ ಒಬ್ಬ ಫ್ರಾಂಚೈಸಿ ಅಂತ ಕೊಡ್ತಾ ಇದ್ದೀವಿ. 0 to ನಿಮಗೆ ಹೀರೋ ಆಗೋವರೆಗೂ ನಾವು ಏನು ಟ್ರೈನಿಂಗ್ ಕೊಡಬೇಕು ಅದನ್ನು ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ. ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ಒಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ತಿಳ್ಕೊಬೋದು. ಅಂದರೆ ನಿಮಗೆ ಲಾಂಗರ್ ಲೈಫ್ ಬರೋದ್ರಿಂದ ಇದು ನಿಮಗೆ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ, ROI ಇದ್ದೇ ಇರುತ್ತೆ. ನಮ್ಮ ಆಫೀಸ್ಗೆ ಯಾರು ಬಂದ್ರೂ ನಾವು ಕೊಡೋಂಗಿಲ್ಲ. ನಮ್ದು ಏನೇ ಇದ್ರೂ ನಿಯರೆಸ್ಟ್ ಫ್ರಾಂಚೈಸಿ ಯಾರು ಇರ್ತಾರಲ್ಲ ಅವ್ರ ಥ್ರೂನೇ ನಾವು ಬಿಲ್ಲಿಂಗ್ ಮಾಡಿಸ್ತೀವಿ ಅಂತ ಹೇಳ್ಬೋದು. ಇದು ಒಂದು ಮಾರ್ಕೆಟಲ್ಲಿ ಒಂದು ರೆವಲ್ಯೂಷನರಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಮೇಡಮ್. ಅಂದರೆ ಕರ್ನಾಟಕದ ಮೊದಲ ಕಂಪನಿ ಇದು. ಕನ್ನಡಿಗರಿಗೆ ಚಿರಋಣಿಯಾಗಿರ್ತೀವಿ. ಮತ್ತು ಈ ಪ್ರಾಡಕ್ಟನ್ನು ನಾವು ಒಬ್ಬರೇ ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಕಂಪ್ನಿಯಲ್ಲಿ 30 ಜನ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಭಾಳ ಯೂಟ್ಯೂಬ್ ಚಾನಲ್ಸ್ ಉದ್ಯಮ ಆಗಲಿ ಮತ್ತೊಂದು ಭಾಳ ಚಾನಲ್ಗಳು ನಮಗೇನು ಭಾಳ ಸಪೋರ್ಟ್ ಮಾಡಿದ್ದಾವೆ. ಅರೌಂಡ್ ಒಂದು 75 to 80 ಫ್ರಾಂಚೈಸಿ ಆಲ್ ಓವರ್ ಕರ್ನಾಟಕ ವರ್ಕ್ ಆಗ್ತಾ ಇದ್ದಾವೆ. ಎವ್ರಿ ತಾಲೂಕು, ಎವ್ರಿ ಡಿಸ್ಟಿಕ್ ಸಿಟಿಯಲ್ಲಿ ನಾವು ಇವಾಗ ಪ್ರೆಸೆನ್ಸ್ ಇದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಸಮಸ್ತ ಕನ್ನಡಿಗರಿಂದ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಸಿಂಪಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫ್ರಾಂಚೈಸಿ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಡೆಪಾಸಿಟ್ ಫೀಸ್ ಬೇಕಂತ ಇಲ್ಲ. ಪ್ರತಿ ತಾಲೂಕುಗಳಿಗೂ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಹಾಗೆಯೇ ಪ್ರತಿ ಜಿಲ್ಲೆಗಳಿಗೆ ಪ್ರತಿ ತಾಲೂಕುಗಳಿಗೆ ಒಬ್ಬರಿಗೆ ಮಾತ್ರ ಅವಕಾಶವಿದೆ. ನೀವು ನಿಮ್ಮದಂಥ ಸ್ವಂತ ಬಿಸ್ನೆಸ್ನ ಮಾಡ್ಕೊಳ್ಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಕಂಪನಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಡೋಕ್ಕೆ ನಮ್ಮ ಜೊತೆಗೆ ಪಾಟೀಲ್ ಸರ್ ಇದ್ದಾರೆ. ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಬಸುಕಿ ಲಿಥಿಯಂ UPS ಕಂಪನಿಯ ಪಾಟೀಲ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹಾಗೂ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸಿಕೊಡಿ ಸರ್. ಓಕೆ, ಮೊದಲನೇದಾಗಿ ನಮ್ಮೆಲ್ಲ ಸಮಸ್ತ ಕನ್ನಡಿಗರಿಗೆ ನಿಮ್ಮ ನಾಗನಗೌಡ ಪಾಟೀಲ್ ಮಾಡುವ ನಮಸ್ಕಾರಗಳು. ನಮ್ಮ ಅರ್ಪಿತಾ ಮೇಡಮ್ ಸಿಂಪಲ್ ಬಿಸ್ನೆಸ್ ಅಂತ ಒಂದು ಚಾನಲ್ ರನ್ ಮಾಡ್ತಾ ಇದ್ದಾರೆ. ಅವರು ಭಾಳ ದಿನಗಳಿಂದ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಿಮ್ಮ ಚಾನಲಲ್ಲಿ ಕವರ್ ಮಾಡಿ ಅಂತೇಳಿ. ಬಟ್ ಅವ್ರದ್ದು ಭಾಳ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಇವತ್ತು ಬಂದಿದ್ದಾರೆ. ಓಕೆ, ನಮ್ಮ ಒಂದು ಬಿಸ್ನೆಸ್ ಬಗ್ಗೆ ಅವರು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸಾಧ್ಯವಾದಷ್ಟು ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಬಸುಕಿ ಲಿಥಿಯಂ UPS ಅಂದರೆ ಇದು ಒಂದು ಮಾರ್ಕೆಟಲ್ಲಿ ಒಂದು ರೆವಲ್ಯೂಷನರಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಮೇಡಮ್. ಅಂದರೆ ಕರ್ನಾಟಕದ ಮೊದಲ ಕಂಪನಿ ಇದು. ಅಂದರೆ ಇದು ಒಂದು ಬ್ಯಾಟ್ರಿ UPS ಅಂದರೆ ದೊಡ್ಡದಾಗಿ ಬ್ಯಾಟ್ರಿ, ದೊಡ್ಡದಾಗಿ UPS, ಮೇಂಟೆನೆನ್ಸು, ಡಿಸ್ಟಿಲ್ ವಾಟರು, ಆ್ಯಸಿಡ್ಡು ಅಂತ ಸಾಮಾನ್ಯವಾಗಿ ಕಲ್ಪನೆ ಇರುತ್ತೆ. ಅಂದರೆ ಒಂದು 50 ರಿಂದ 60 ವರ್ಷದಿಂದ ಈ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಯನ್ನು ನಾವು ಒಂದು ವೇವ್ ಅಪ್ ಮಾಡಿದ್ದೀವಿ ಅಥವಾ ಒಂದು ಇರೇಸ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಆ ಒಂದು ಲೆವೆಲ್ಗೆ ಈ ಒಂದು ಪ್ರಾಡಕ್ಟ್ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಮತ್ತು ನಾವು ಮೊದಲನೇದಾಗಿ ಲಾಂಚ್ ಮಾಡಿದಾಗ ನಮಗೊಂದು ಭಯ ಇತ್ತು. ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಈ ಪ್ರಾಡಕ್ಟು ಕ್ಲಿಕ್ ಆಗುತ್ತೋ ಇಲ್ಲೋ ಅನ್ನೋದು ಭಯ ಇತ್ತು. ಬಟ್ ನಮ್ಮ ಕನ್ನಡಿಗರು ಭಾಳ ವಿಶಾಲ ಹೃದಯದವರು. ನಮಗೆ ಸಂಪೂರ್ಣವಾಗಿ ನಮಗೆ ಒಂದು ಕಂಪನಿ ಯಶಸ್ವಿ ಲೆವೆಲ್ಗೆ ಹೋಗಬೇಕು, ಆ ಲೆವೆಲ್ಗೆ ಹೋಗಲಿಕ್ಕೆ ಏನು ಬೇಕು ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಕನ್ನಡಿಗರಿಗೆ ಚಿರಋಣಿಯಾಗಿರ್ತೀವಿ. ಮತ್ತು ಈ ಪ್ರಾಡಕ್ಟನ್ನು ನಾವು ಒಬ್ಬರೇ ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಕಂಪ್ನಿಯಲ್ಲಿ 30 ಜನ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಭಾಳ ಯೂಟ್ಯೂಬ್ ಚಾನಲ್ಸ್ ಉದ್ಯಮ ಆಗಲಿ ಮತ್ತೊಂದು ಭಾಳ ಚಾನಲ್ಗಳು ನಮಗೇನು ಭಾಳ ಸಪೋರ್ಟ್ ಮಾಡಿದ್ದಾವೆ. ಅರೌಂಡ್ ಒಂದು 75 to 80 ಫ್ರಾಂಚೈಸಿ ಆಲ್ ಓವರ್ ಕರ್ನಾಟಕ ವರ್ಕ್ ಆಗ್ತಾ ಇದ್ದಾವೆ. ಎವ್ರಿ ತಾಲೂಕು, ಎವ್ರಿ ಡಿಸ್ಟಿಕ್ ಸಿಟಿಯಲ್ಲಿ ನಾವು ಇವಾಗ ಪ್ರೆಸೆನ್ಸ್ ಇದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಸಮಸ್ತ ಕನ್ನಡಿಗರಿಂದ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ. ಸರ್, ಈ ಬಿಸ್ನೆಸ್ನಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಮೇಡಮ್, ನಾವು 2009ರಿಂದ ಈ ಬಿಸ್ನೆಸ್ಸಲ್ಲಿದ್ದೀವಿ. ನಾವು ಮೊದಲು ಟ್ರೇಡ್ ಮಾಡ್ತಾ ಇದ್ವಿ. ನಮಗೆ ಮೊದಲು ಟ್ರೇಡ್ ಅನುಭವ ಇದೆ. ನಾವಿವಾಗ ಸುಮಾರು 3 ವರ್ಷಗಳಿಂದ ಈ ಒಂದು ಪ್ರಾಡಕ್ಟನ್ನು ನಾವು ಬ್ಯಾಕ್ ಎಂಡ್ ವರ್ಕ್ ಮಾಡಿ ಲಾಂಚ್ ಮಾಡಿದ ಪ್ರಾಡಕ್ಟು. ನಾವು ಮ್ಯಾನುಫ್ಯಾಕ್ಚರಿಂಗಲ್ಲಿ 3 years ಎಕ್ಸ್ಪೀರಿಯನ್ಸ್ ಇದೆ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ ಮೇಡಮ್. ಹಾಗೆಯೇ ಈ ಫ್ರಾಂಚೈಸಿನ ಹಳ್ಳಿಯಲ್ಲಿ, ಸಿಟಿಯಲ್ಲಿ ಎಲ್ಲ ಕಡೆನೂ ಕೊಡ್ತಾ ಇದ್ದೀರಾ? ಆ ಥರ ಕೊಡ್ತಾ ಇಲ್ಲ ಮೇಡಮ್. ನಮ್ಮದು ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಒಂದು ಡಿಸ್ಟ್ರಿಕ್ಟ್ ಸಿಟಿಗೆ ಒಬ್ಬ ಫ್ರಾಂಚೈಸಿ, ಒಂದು ತಾಲೂಕು ಸಿಟಿಗೆ ಒಬ್ಬ ಫ್ರಾಂಚೈಸಿ ಅಂತ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಗಲ್ಲಿಯಲ್ಲೂ ಏರಿಯಾದಲ್ಲೂ ನಮ್ಮ ಪ್ರಾಡಕ್ಟ್ ಸಿಗಬೇಕು ಅನ್ನೋ ಅಜೆಂಡಾ ನಮ್ಮದಿಲ್ಲ. ಅಂದರೆ ನಮ್ಮ ಒಂದು ಪ್ರೀಮಿಯಂ ಪ್ರಾಡಕ್ಟು ಪ್ರೀಮಿಯಂ ಪ್ಲೇಸಲ್ಲಿ ಸಿಗಬೇಕಂತ ಮಾತ್ರ ಅಜೆಂಡಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಪ್ರೀಮಿಯಂ ಪರ್ಸನ್ಸು ಒಂದು ತಾಲೂಕು ಸಿಟಿಗೆ ಒಬ್ಬರಿಗೆ, ಒಂದು ಡಿಸ್ಟ್ರಿಕ್ಟ್ ಸಿಟಿಗೆ ಒಬ್ಬರಿಗೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಪೊಟೆನ್ಷಿಯಲ್ ಇದೆ ಸಿಟಿ ಅಂದ್ಕೊಳ್ಳಿ. ಇವಾಗ ಮಂಗಳೂರು ಪೊಟೆನ್ಷಿಯಲ್ ಇದೆ, ಮೈಸೂರು ಪೊಟೆನ್ಷಿಯಲ್ ಇದೆ, ಬಳ್ಳಾರಿ ಪೊಟೆನ್ಷಿಯಲ್ ಇದೆ. ಅಂಥ ಪ್ಲೇಸಲ್ಲಿ ನಾವು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟು ಒಬ್ಬ ಫ್ರಾಂಚೈಸಿಗೆ ಕವರ್ ಮಾಡೋಕ್ಕಲ್ಲ ಅಂದರೆ ಇನ್ನೊಬ್ಬ ಫ್ರಾಂಚೈಸಿನ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳ್ಬೋದು. ಅದರ್ವೈಸ್ ನಮ್ಮದು ಕಾನ್ಸೆಪ್ಟ್ ಏನಿದೆ ಅಂತಂದರೆ ಒಂದು ತಾಲೂಕಿಗೆ ಒಬ್ಬ ಫ್ರಾಂಚೈಸಿ, ಒಬ್ಬ ಡಿಸ್ಟ್ರಿಕ್ಕಿಗೆ ಒಬ್ಬ ಫ್ರಾಂಚೈಸಿ ಅಂತ ಕಾನ್ಸೆಪ್ಟ್ ಇದೆ. ಅದರಲ್ಲೇ ನಾವು ಮುಂದುವರಿತಾ ಇದ್ದೀವಿ. ಆ ಒಂದು ಕಾನ್ಸೆಪ್ಟಿಂದಲೇ ನಮಗೆ ಭಾಳ ಜನ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ಬೋದು ಮೇಡಮ್. ಹಾಗೆಯೇ ಸರ್, ಈ ಬಿಸ್ನೆಸ್ನ ಯಾರೆಲ್ಲ ಮಾಡ್ಕೊಳ್ಬೋದು? ಈ ಬಿಸ್ನೆಸ್ನ ನೋಡಿ ಮೇಡಮ್, ಇದಕ್ಕೆ ಒಂದು ಬೇಸಿಕ್ ಟ್ರೈನಿಂಗ್ ಅಂತ ಬೇಕಾಗುತ್ತೆ. ಆ ಬೇಸಿಕ್ ಟ್ರೈನಿಂಗ್ ಇದ್ರೂ ಮಾಡ್ಬೋದು, ಇಲ್ಲದೇ ಇದ್ರೂ ಮಾಡ್ಬೋದು. ಬಟ್ ಒಂದು ಎಂಥೋಸಿಸಮ್ ಬೇಕು. ಅಂದರೆ ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಒಂದು ಜೋಶ್ ಬೇಕು. ಆ ಜೋಶ್ ಇದ್ದರೆ 100% ನಾವು ಕಲಿಸ್ಕೊಡ್ತೀವಿ. ಬಟ್ ನಾವು ರನ್ ಮಾಡ್ಲಿಕ್ಕೆ ಹೇಳ್ಕೊಡ್ತೀವಿ, ಅವ್ರು ರನ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಬಟ್ ನಮಗೆ ಬೇಸಿಕ್ ಒಂದು 2 lakh ಇನ್ವೆಸ್ಟ್ಮೆಂಟಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು ಇನೋವೇಟಿವ್ ಪ್ರಾಡಕ್ಟ್ ಆಗಿದ್ದರಿಂದ ನೀವು ಮಾರ್ಕೆಟಲ್ಲಿ ಏನೋ ಒಂದು ಹೊಸದು ತೊಗೊಂಡು ಹೋದಾಗ ನಿಮಗೆ ಕಸ್ಟಮರ್ ಎಕ್ಸೆಪ್ಟೆನ್ಸ್ ಚೆನ್ನಾಗಿರುತ್ತೆ. ಮತ್ತು ನೀವು ಅದನ್ನು ಕ್ಲೀನಾಗಿ ರಿಪ್ರೆಸೆಂಟ್ ಮಾಡಬೇಕು. ಆ ರೆಪ್ರೆಸೆಂಟ್ ಮಾಡಲಿಕ್ಕೆ
0 ಟು ನಿಮಗೆ ಹೀರೋ ಆಗೋವರೆಗೂ ನಾವು ಏನು ಟ್ರೈನಿಂಗ್ ಕೊಡಬೇಕು ಅದನ್ನು ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗನ್ನು ಕೊಟ್ಟು ನಿಮಗೆ ಮಾರ್ಕೆಟಲ್ಲಿ ನಿಮ್ಮ ಬಿಸ್ನೆಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬೋದು ಮೇಡಮ್. ಓಕೆ ಸರ್, ಈ ಫ್ರಾಂಚೈಸಿನ ತಗೊಳ್ಳೋದಾದ್ರೆ ಡೆಪಾಸಿಟ್ ಫೀಸ್ ಏನಾದರೂ ಇದೆಯಾ? ಮೇಡಮ್ ನಮ್ಮ ಕಂಪನಿಯಿಂದ ನೋಡಿ ಮೇಡಮ್, ಯಾವುದೇ ಡೆಪಾಸಿಟ್ ಸಿಸ್ಟಮ್ ಇಲ್ಲ ನಮ್ಮದು, ಮತ್ತು ಇದೇ ಥರ ಇರಬೇಕು ಅಂತ ಸಿಸ್ಟಮ್ ಇಲ್ಲ. ನಮ್ದು ಏನಿದೆ ಅಂದರೆ ಕ್ಲಿಯರ್ ಕಟ್ಟು, ನೀವು ಏನು ಪೇ ಮಾಡ್ತಿರಲ್ಲ ಅದಕ್ಕೆ ನಾವು ಅಷ್ಟು ಮಟೀರಿಯಲ್ ಕೊಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು 2 ಲ್ಯಾಕ್ ಇನ್ವೆಸ್ಟ್ ಮಾಡೋದು ನಾವು ಹೇಳ್ತಾ ಇದೀವಲ್ಲ, 2 ಲ್ಯಾಕ್ ವರ್ತ್ ನಿಮಗೆ ಮಟೀರಿಯಲ್ ಕೊಡ್ತೀವಿ. ಅದನ್ನು ಸೇಲ್ ಮಾಡಿದರೆ ನಿಮಗೆ ಅಷ್ಟು ಅಮೌಂಟ್ 100% ಬಂದೇ ಬರುತ್ತೆ. ಇಲ್ಲಿ ಯಾವುದು ಡೆಪಾಸಿಟ್ಸ್ ಅಂತ ಯಾವುದು ನಮ್ಮಲ್ಲಿ ಇಲ್ಲ ಮೇಡಮ್. ಈ ಫ್ರಾಂಚೈಸಿನ ತಗೊಂಡ್ರೆ ಮಾರ್ಕೆಟಿಂಗ್ ಸಪೋರ್ಟ್ನ ಯಾವ ರೀತಿಲಿ ಮಾಡ್ತೀರಾ? ಮೇಡಮ್ ನೋಡಿ, ಮಾರ್ಕೆಟಿಂಗ್ ಸಪೋರ್ಟ್ ಅಂದರೆ ನೋಡಿ, ನಮ್ಮದು ಪ್ರತಿಯೊಂದು ನಮ್ಮದು ರನ್ ಆಗ್ತಿರೋದೇ ಸೋಷಿಯಲ್ ಮೀಡಿಯಾದಿಂದ ರನ್ ಆಗ್ತಿದೆ ಅಂತ ಹೇಳ್ಬೋದು ಬಿಸ್ನೆಸ್ಸು. ನಮ್ಮದು ಯೂಟ್ಯೂಬ್ ಪ್ರಮೋಷನ್ ಯೂಸ್ ಮಾಡ್ತಾ ಇರ್ತೀವಿ, ಫೇಸ್ಬುಕ್ ಆ್ಯಡ್ ರನ್ ಮಾಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮ್ ಆ್ಯಡ್ ರನ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ನಾವು ಏನು ಪ್ರಮೋಷನ್ ಮಾಡ್ತೀವಿ, ನಾವು ಒಂದು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೇಳ್ತೀವಿ. ಪ್ರತಿಯೊಂದು ಏನೇ ಮಾಡಿದ್ರು ಕಂಪನಿಯಿಂದ 50% ಶೇರಿಂಗ್ ಬೇಸಲ್ಲಿ ನಾವು ವರ್ಕ್ ಮಾಡ್ತೀವಿ. ಆದ್ದರಿಂದ ನಾವು ಸಂಪೂರ್ಣವಾಗಿ ಅವರಿಗೆ ಮಾರ್ಕೆಟಿಂಗಲ್ಲಿ ಹಂತವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತು ಅವ್ರು ಏನೇ ಒಂದು ಪ್ರಮೋಷನ್ ಮಾಡ್ತೀವಿ ಅಂತಂದ್ರೂ ನಾವು ಅವ್ರ ಬ್ಯಾಕ್ ಎಂಡ್ ಆಗಿ ನಾವು 50% ಶೇರಿಂಗ್ ಬೇಸಲ್ಲಿ ನಾವೆಲ್ಲ ಮಾಡಲಿಕ್ಕೆ ರೆಡಿ ಇದ್ದೀವಿ ಮೇಡಮ್. ಯಾಕಂದರೆ ನಮ್ಮದು ಕಂಪನಿ ಜಸ್ಟ್ 3 ಇಯರ್ಸ್ ಓಲ್ಡ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಮುನ್ನುಗ್ಲಿಕ್ಕೆ ರೆಡಿ ಇದ್ದೀವಿ. ಅದು ಟೀಮ್ ಅವರೇದೇ ಥರನ ಅವರು ಮುನ್ನುಗ್ಲಿಕ್ಕೆ ರೆಡಿ ಇರಬೇಕು ಅಂತ ಹೇಳ್ತೀನಿ. ಓಕೆ ಸರ್, ಈಗ UPSನ ನಮ್ಮ ವೀಕ್ಷಕರು ಆರ್ಡರ್ ಮಾಡಿದ್ರೆ ಕಂಪನಿಯಿಂದ ಕಳಿಸ್ಕೊಡ್ತೀರಾ ಅಥವಾ ಫ್ರಾಂಚೈಸಿನ ಕೊಡ್ತೀರಾ? ಮೇಡಮ್ ನೋಡಿ, ನಮ್ಮದು ಕ್ಲಿಯರ್ ಕಟ್ ಅಜೆಂಡಾ ಇದೆ. ನಮ್ಮ ಕಂಪನಿಯಿಂದ ಎಷ್ಟೇ ದೊಡ್ಡ ಆರ್ಡರ್ ಬರಲಿ ಡೈರೆಕ್ಟ್ ಕಸ್ಟಮರ್ಗೆ ನಾವು ಯಾವುದೇ ಕಾರಣಕ್ಕೂ ಬಿಲ್ ಮಾಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಶಿವಮೊಗ್ಗದಿಂದ ಆರ್ಡರ್ ಮಾಡ್ತೀರಾ ಅಥವಾ ನೀವು ದಾವಣಗೆರೆಯಿಂದ ಆರ್ಡರ್ ಮಾಡ್ತೀರಾ ಅಂತಂದರೆ ನಾವೇನು ಮಾಡ್ತೀವಿ, ನಮ್ಮ ಕನ್ಸರ್ನ್ ಫ್ರಾಂಚೈಸಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಅವ್ರಿಗೆ ಪಾಸ್ ಮಾಡಿಬಿಟ್ಟು ಅವರೇ ನಿಮಗೆ ಕನೆಕ್ಟ್ ಮಾಡಿ ಅವರೇ ಬಂದು ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡಿಬಿಟ್ಟು ಪ್ರಾಡಕ್ಟನ್ನು ಅವರೇ ಇನ್ಸ್ಟಾಲ್ ಮಾಡ್ತಾರೆ. ಕಂಪನಿಯಿಂದ ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ ಯಾವುದೇ ಕಸ್ಟಮರ್ಗೆ ಬಿಲ್ಲಿಂಗ್ ಆಗಲ್ಲ. ಏನೇ ಇದ್ದರೂ ಡೈರೆಕ್ಟ್ ಫ್ರಾಂಚೈಸ್ ಥ್ರೂ ಬಿಲ್ ಆಗುತ್ತೆ. ಇದನ್ನು ನಾವು ಈ ಒಂದು ವಾಗ್ದಾನ ಮಾಡೋದಕ್ಕೆ ನಮಗೆ ಸ್ಟ್ರಾಂಗೆಸ್ಟ್ ಫ್ರಾಂಚೈಸಿ ನೆಟ್ವರ್ಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದು ಕಂಪ್ನಿಗಳು ಏನು ಮಾಡ್ತವೆ ಅಂತಂದರೆ ಫ್ರಾಂಚೈಸಿಗಳಿಗೂ ಬಿಲ್ ಮಾಡ್ತಾ ಇರ್ತಾರೆ, ಪ್ಲಸ್ ಕಂಪನಿಯಿಂದ ಡೈರೆಕ್ಟ್ ಆಪರೇಟರ್ ಮಾಡ್ತಾ ಇರ್ತಾರೆ. ಬಟ್ ನಮ್ದು ಕ್ಲಿಯರ್ ಕಟ್ ಬಿಸ್ನೆಸ್ ಏನಿದೆ B2B, ಬಿಸ್ನೆಸ್ ಟು ಬಿಸ್ನೆಸ್. ನಮ್ದು ಯಾವುದೇ ಕಾರಣಕ್ಕೂ ನೇರ ಗ್ರಾಹಕರಿಗೆ ಮಾರಾಟ ಇಲ್ಲ. ನಮ್ಮ ಆಫೀಸ್ಗೆ ಯಾರು ಬಂದ್ರೂ ನಾವು ಕೊಡೋಂಗಿಲ್ಲ. ನಮ್ದು ಏನೇ ಇದ್ರೂ ನಿಯರೆಸ್ಟ್ ಫ್ರಾಂಚೈಸಿ ಯಾರು ಇರ್ತಾರಲ್ಲ ಅವ್ರ ಥ್ರೂನೇ ನಾವು ಬಿಲ್ಲಿಂಗ್ ಮಾಡಿಸ್ತೀವಿ ಅಂತ ಹೇಳ್ಬೋದು. ಮಾರ್ಕೆಟ್ನಲ್ಲಿ ಬೇರೆ ಬೇರೆ UPS ಇದೆ, ಅದರಲ್ಲಿ ನಿಮ್ಮ ಕಂಪ್ನಿಯಿಂದ ಬರುವಂಥ UPSಗೆ ಏನು ಡಿಫ್ರೆನ್ಸ್? ಓಕೆ ಮೇಡಮ್, ಮಾರ್ಕೆಟಲ್ಲಿ ಟ್ರೆಡಿಷ್ನಲ್ UPS ಅಂತ ಕರಿತೀವಿ ನಾವು, ಮತ್ತು ನಮ್ದು ಇದು ಲಿಥಿಯಂ UPS ಅಂತ ಕರಿತೀವಿ ನಾವು. ಇದನ್ನು ಕಂಪ್ಯಾರಿಸನ್ ಮಾಡಬೇಕಂತಂದ್ರೆ ಮೇಡಮ್ ನಿಮಗೆ ನೋಡಿ, ಮಾರ್ಕೆಟಲ್ಲಿ UPS ನಿಮಗೆ ದೊಡ್ಡದಾಗಿ ಸೈಜ್ ಇರುತ್ತೆ. ಅದನ್ನ ಎತ್ತಲಿಕ್ಕೆ ಒಂದು 2 ಜನ ಬೇಕು, ಅದನ್ನ ಕನೆಕ್ಷನ್ ಮಾಡಲಿಕ್ಕೆ ಒಂದು ಟ್ರೈನ್ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ. ನಮ್ದು ಹಂಗಲ್ಲ, ಜಸ್ಟ್ 22 ಕಿಲೋ ವೇಟ್ ಇರ್ತದೆ. ಇದನ್ನು ಈಸಿಲಿ ವಾಲ್ ಮೌಂಟ್ ಮಾಡ್ಬೋದು. ನಿಮಗೆ ಇದನ್ನು ಈಸಿಲಿ ವಾಲ್ ಮೌಂಟ್ ಮಾಡೋದ್ರಿಂದ ನಿಮಗೆ ತಿಳ್ಕೊಬೋದು ವೇಟ್ ಕಡಿಮೆ ಇದೆ, ಅಂದರೆ ಜಸ್ಟ್ 22 ಕಿಲೋ ವೇಟ್ ಇದೆ. ಮೊದಲು ನಿಮಗೆ UPS ಅಂತಂದರೆ ನೋ ಒನ್ ಕ್ಯಾನ್ ಇಮ್ಯಾಜಿನ್ ಇಟ್ಸ್ ಅ ವಾಲ್ ಮೌಂಟಿಂಗ್. ಅಂದರೆ UPS ಅಂದರೆ ಏನಪ್ಪ, ಒಂದು ಮೂಲೆಯಲ್ಲಿ ಇಡಬೇಕು, ಅದೆಲ್ಲ ಗಲೀಜಿರುತ್ತೆ, ಆ್ಯಸಿಡ್ ಲೀಕೇಜ್ ಆಗುತ್ತೆ, ಡಿಸ್ಟಿಲ್ ವಾಟರ್ ಹಾಕಬೇಕು, ಅಲ್ಲೆಲ್ಲ ಡಸ್ಟ್ ಬರುತ್ತೆ, ಅದನ್ನು ಕರೆಂಟ್ ಇದೆ ಅಂತ ಭಯ ಪಟ್ಬಿಟ್ಟು ಲೇಡೀಸ್ ಅದನ್ನು ಕ್ಲೀನ್ ಮಾಡದೇ ಇರೋದು, ಈ ಥರ ಒಂದು ಕಾನ್ಸೆಪ್ಟ್ ಇದೆ. ಬಟ್ ನಾವು ಅದನ್ನೆಲ್ಲ ಕಾನ್ಸೆಪ್ಟನ್ನು ವೇವಪ್ ಮಾಡಿಬಿಟ್ಟು ಒಂದು ನೀಟ್ ಲುಕಿಂಗ್. ನಮಗೆ ಭಾಳ ಜನ ಎಕ್ಸಿಬಿಷನಲ್ಲಿ ಭಾಳ ಜನ ಕ್ವಶನ್ ಕೇಳ್ತಾ ಇದ್ದಾರೆ, ಏನಪ್ಪ ಇದು ವಾಟರ್ ಹೀಟರಾ ಅಥವಾ ಗ್ಯಾಸ್ ಗೀಸರಾ, ವಾಟರ್ ಪ್ಯೂರಿಫೈಯರ್ ಅಂತ ಕೇಳ್ತಾರೆ. ಅಂದರೆ ನೀವು ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ಡಿಸೈನ್ ಮಾಡಿದ್ವಿ, ಅಂದರೆ ವಾಲ್ ಮೌಂಟಿಂಗ್ ಡಿಸೈನ್ ಮಾಡಿದ್ವಿ ನಾವು. ಮತ್ತು ಇದನ್ನು ಟೋಟಲಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಆ್ಯಸಿಡ್ ಇಲ್ಲ, ಮತ್ತು ಯಾವುದು ಲಿಕ್ವಿಡ್ ಇಲ್ಲ, ಡಿಸ್ಟಿಲ್ ವಾಟರ್ ಇಲ್ಲ, ಮತ್ತು ಪೋರ್ಟೇಬಲ್ ಡಿಸೈನ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಟ್ರಿಪ್ ಹೋಗಬೇಕು ಅಥವಾ ಏನೋ ಒಂದು ನೈಟ್ ಏನೋ ಒಂದು ಪಾರ್ಟಿ ಮಾಡಬೇಕು, ಒಂದು ಸೌಂಡ್ ಸಿಸ್ಟಮ್ ರನ್ ಮಾಡ್ಕೋಬೇಕು, ಲೈಟ್ ಬೇಕು ಅಂತಂದರೆ ನೀವು ಇದು 22 kg ವೇಟ್ ಇರೋದ್ರಿಂದ ನೀವು ಈಸಿಲಿ ಟೆರೆಸ್ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ನೀವು ಒಂದು ಪಾರ್ಟಿನ ಎಂಜಾಯ್ ಮಾಡ್ಬೋದು. ಲೈಟನ್ನು ನೀವು ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದು. ಮತ್ತು 1000 ವ್ಯಾಟ್ ಡಿಸೈನ್ ಮಾಡಿದ್ದೀವಿ. ಒಂದು ಬೇಸಿಕ್ UPS ಅಲ್ಲಿ ನಿಮಗೆ ಮಿನಿಮಮ್ ಒಂದು 400 ವ್ಯಾಟ್ ಲೋಡ್ ಕೊಟ್ಟರೆ 2 to 3 ಅವರ್ಸ್ ಬ್ಯಾಕಪ್ ಬರುತ್ತೆ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಎಟ್ ಎ ಟೈಮ್ಗೆ ಮನೇಲಿ ಒಂದು 3 ಟ್ಯೂಬ್ ಲೈಟು, ಒಂದು 3 ಫ್ಯಾನು, ಒಂದು TV ಲೋಡ್ ಕೊಟ್ಟರೆ 2 to 3 ಅವರ್ಸ್ ಬ್ಯಾಕಪ್ ಬರುತ್ತೆ. ಬರೀ ಒಂದು TV ಅಷ್ಟೇ ರನ್ ಮಾಡಿದ್ರೆ 5 to 6 ಅವರ್ಸ್ ಬರುತ್ತೆ. ಒಂದು ಕಂಪ್ಯೂಟರ್ ಅಷ್ಟೇ ರನ್ ಮಾಡಿದ್ರೆ 8 to 10 ಅವರ್ಸ್ ಬರುತ್ತೆ. ಮತ್ತು ಒಂದು ಫ್ಯಾನ್ ಹೋಲ್ ನೈಟ್ ರನ್ ಆಗುತ್ತೆ. ಅಂದರೆ ಇಂಥ ಒಂದು ಕಾಂಬೋ ಇರೋ ಪ್ರಾಡಕ್ಟನ್ನು ನಾವು ವಾಲ್ ಮೌಂಟಿಂಗ್ ಡಿಸೈನ್ ಮಾಡಿದ್ದೀವಿ. ಇದೇ ನಮ್ಮದು ಮೇನ್ ವಿಶೇಷ ಅಂತ ಹೇಳ್ಬೋದು ಮೇಡಮ್. ಓಕೆ ಸರ್, ಈಗ ಇಲ್ಲಿ ನೋಡ್ತಾ ಇರುವಂಥ ಈ UPSನ ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬೋದು ಸರ್? ಮೇಡಮ್ ನೋಡಿ, ನಮ್ಮದು 1 kV to 10 kV ಡಿಸೈನ್ ಇದೆ. ಅಂದರೆ 1 kV ನಿಮ್ಗೆ ಏನಾಗುತ್ತೆ ಡೊಮೆಸ್ಟಿಕ್ ಅಪ್ಲಿಕೇಶನು, 2 kV ಡೊಮೆಸ್ಟಿಕ್ ಅಪ್ಲಿಕೇಶನ್ ಆಗುತ್ತೆ, ಕಮರ್ಷಿಯಲ್ ಅಪ್ಲಿಕೇಶನ್ ಆಗುತ್ತೆ. ನಮ್ಮದು 1 kV ಇಂದ ಹಿಡಿದು 10 kV ವರೆಗೂ ಕೆಪಾಸಿಟಿ ಇದೆ ನಮ್ಮಲ್ಲಿ. ಮತ್ತು ಸೋಲಾರ್ UPS ಇದೆ. ಅಂದರೆ 2 kV ಆನ್ವರ್ಡ್ಸ್ ನಮಗೆ 15 kV ವರೆಗೂ ನಿಮಗೆ ಸೋಲಾರ್ UPS ಇದೆ, ಸೋಲಾರ್ ವಾಟರ್ ಹೀಟರ್ ಇದೆ. ಈ ಥರ ಒಂದು ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದೆ. ಇದನ್ನು ನಾವು ಮೇನ್ ಡಿಸೈನ್ ಮಾಡಿದ್ದು ನಾವು ಡೊಮೆಸ್ಟಿಕ್ ಅಪ್ಲಿಕೇಶನ್ ಅಂತಂದರೆ ಒಂದು ಡಬಲ್ ಬೆಡ್ರೂಮ್ ಹೌಸ್ಗೆ ಫುಲ್ಫಿಲ್ ಆಗೋ ಥರ ಇದನ್ನು ಡಿಸೈನ್ ಮಾಡಿದ್ದೀವಿ. ಇದ್ರ ಬಂದುಬಿಟ್ಟು ನಿಮಗೆ BG1250 ಅಂತ ಮಾಡಲ್ ಇದು ಬಂದುಬಿಟ್ಟು ನಿಮಗೆ ಟೋಟಲ್ ಕಂಪನಿಯಿಂದ ನಿಮಗೆ 5 ವರ್ಷ ವಾರಂಟಿ ಇರುತ್ತೆ. ಅಂದರೆ ಬ್ಯಾಟ್ರಿಗೆ 5 ವರ್ಷ ವಾರಂಟಿ ಇರುತ್ತೆ. ಇದು ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ 22 kg ನಾ ವೇಟ್ ಅಂತ ಹೇಳಿದ್ನಲ್ಲ, ಇದು ನೋಡಿ ಇಷ್ಟು ಸ್ಮಾರ್ಟಾಗಿ ಸ್ಲೀಕ್ ಆಗಿರೋದ್ರಿಂದ ಇದು 22 kg ವೇಟ್ ಇದೆ ಅಂತ ಹೇಳ್ಬೋದು. ಮತ್ತು ಇದೊಂದು ಫ್ಲೆಕ್ಸಿಬಲ್ ಹ್ಯಾಂಡಲ್ ಡಿಸೈನ್ ಮಾಡಿದ್ದೀವಿ ನೋಡಿ ನಿಮಗೆ ಇಲ್ಲಿ ನೋಡಿ ಮೇಡಮ್. ಇದನ್ನು ಫ್ಲೆಕ್ಸಿಬಲ್ ಹ್ಯಾಂಡಲ್ ನಾವು ಡಿಸೈನ್ ಮಾಡಿದ್ದೀವಿ. ಮತ್ತು ಇದನ್ನು ಈಸಿಲಿ ವಾಲ್ ಮೌಂಟ್ ಮಾಡ್ಬೋದು ಮೇಡಮ್. ಇಲ್ಲಿ ನೋಡಿ ನಿಮಗೆ ಈ ಥರ ನಾವು ಹೋಲ್ಸ್ ಕೊಟ್ಟಿದ್ದೀವಿ ನೋಡಿ.
ನಿಮಗೆ ಇದನ್ನು ಈಸಿಲಿ ವಾಲ್ ಮೌಂಟ್ ಮಾಡ್ಬೋದು. ಮತ್ತು ನಾವು ಡಬಲ್ ಫ್ಯಾನ್ ಡಿಸೈನ್ ಮಾಡಿದ್ದೀವಿ ಮೇಡಮ್. ಇದು ನೋಡಿ ಮೇಡಮ್, ಇದು ಫ್ಯಾನ್ ಸರ್ಕ್ಯೂಟು. ಈ ಸರ್ಕ್ಯೂಟ್ ಬಂದುಬಿಟ್ಟು ನಿಮಗೆ ಫ್ಯಾನ್ ಕೂಲ್ ಆಗಲಿಕ್ಕೆ, ಇದು ಬಂದುಬಿಟ್ಟು ನಿಮಗೆ ಈ ಬ್ಯಾಟ್ರಿ ಸೆಕ್ಷನ್ ಕೂಲ್ ಆಗಲಿಕ್ಕೆ ಇದನ್ನು ಡಿಸೈನ್ ಮಾಡಿದ್ದೀವಿ. ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಯುನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಷ್ಟೇ ಸ್ಲೀಕ್ ಆಗಿರುತ್ತೆ, ಇದನ್ನು ಈಸಿಲಿ ನೀವು ವಾಲ್ ಮೌಂಟ್ ಮಾಡ್ಬೋದು ಮೇಡಮ್. ಇದಕ್ಕೆ ಏನಾದರೂ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಮೇಡಮ್? ಸರ್ವಿಸ್ ಏನಿರುತ್ತೆ ಅಂದರೆ ಮೇಡಮ್, ನಮ್ಮದು ಆನ್ಸೈಟ್ ಸರ್ವಿಸ್ ಇರುತ್ತೆ. ನಮ್ಗೆ ಏನೇ ಆದರೂ ನಮ್ಮ ಕಡೆಯಿಂದ ಕಂಪನಿಯಿಂದ ಆನ್ಸೈಟ್ ಸರ್ವಿಸ್ ಇರುತ್ತೆ. ನಮ್ಮ ಟೆಕ್ನಿಷಿಯನ್ನೇ ಬಂದು ನಿಮಗೆ ಜಸ್ಟ್ ಒಂದು ನಮ್ಮ IVRಗೆ ನೀವು ಕಾಲ್ ಮಾಡಿದ್ರೆ, ನಮ್ಮ ಕಾಲ್ ಸೆಂಟರ್ಗೆ ನೀವು ಕಾಲ್ ಮಾಡಿದರೆ ನಮ್ಮ ಟೆಕ್ನಿಷಿಯನ್ನೇ ನಿಮ್ಮ ಸೈಟಿಗೆ ಬಂದುಬಿಟ್ಟು ಏನೇ ಆದರೂ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ನಾವು ಆನ್ಸೈಟ್ ಕೊಡ್ತೀವಿ, ಸರ್ವಿಸ್ ಕೊಡ್ತೀವಿ ಅಂತ ಹೇಳೋದು. ಓಕೆ ಸರ್, ಇದರ ಪ್ರೈಸಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಸ್ಟಾರ್ಟಿಂಗ್ ನಮ್ಮದು 28,000 ಸ್ಟಾರ್ಟ್ ಆಗುತ್ತೆ. ನಮ್ಮದು BK ಅಂತ ಒಂದು ಸೀರೀಸ್ ಇದೆ, BK 1250 ಅಂತೇಳಿ. ಅದು ಪ್ರೀಮಿಯಂ ಸೀರೀಸ್ ಅಂತ ಹೇಳ್ಬೋದು. ಅದು ನಿಮಗೆ 28,000 ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ 2 ಲ್ಯಾಕ್ವರೆಗೂ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ಮೇಡಮ್. ನಿಮಗೆ ಸರ್, ನಿಮ್ಮ ಹತ್ರ ಸೋಲಾರ್ UPS ಇದೆ ಅಂತ ಹೇಳಿದ್ರಲ್ವಾ, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು ಮೇಡಮ್? ನಮ್ಮಲ್ಲಿ 2 kV ಆನ್ವರ್ಡ್ಸ್ ಸೋಲಾರ್ UPS ಸ್ಟಾರ್ಟ್ ಆಗುತ್ತೆ. ನಮ್ಮದು ಸ್ಪೆಷಲ್ ಏನಂದರೆ ಮಾರ್ಕೆಟಲ್ಲಿ ಇರೋದಕ್ಕಿಂತ ನಮ್ಮಲ್ಲಿ PWM ಇಲ್ಲ, ನಮ್ಮಲ್ಲಿ MPPT ಟೆಕ್ನಾಲಜಿ ಅಂತ ಹೇಳ್ಬೋದು. ಇದು ನಿಮಗೆ ಮ್ಯಾಕ್ಸಿಮಮ್ ಪವರನ್ನು ನಿಮಗೆ ಸೋಲಾರಿಂದ ಎನ್ಕ್ಯಾಶ್ ಮಾಡುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ 2 kV ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. 2 kV ಇಲ್ಲಿ ನಿಮಗೆ 2 kV UPS ಬರುತ್ತೆ, 200H ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ. ನಿಮಗೆ 1000 ವ್ಯಾಟ್ ಪ್ಯಾನಲ್ ಅಂದರೆ 540 ವ್ಯಾಟ್ದು 2 ಪ್ಯಾನಲ್ ಹಾಕ್ತೀವಿ. ಅಂದರೆ ನಿಮಗೆ 1100 ಅಂತ ಹೇಳ್ಬೋದು. ನಿಮಗೆ ಅಂದರೆ 1090 ವ್ಯಾಟ್ ಅಂತ ಹೇಳ್ಬೋದು. ಅಂದರೆ 1 ಕಿಲೋವ್ಯಾಟ್ ಅಂತ ಅಂದ್ಕೊಳ್ಳಿ ನೀವು. ಅಂದರೆ ನಿಮಗೆ ಮಿನಿಮಮ್ 3 to 4 ಯೂನಿಟ್ ಪರ್ ಡೇ ನಿಮಗೆ ಕರೆಂಟ್ ಜನರೇಟ್ ಮಾಡಿಕೊಡ್ತೀವಿ ನಾವು. ಅದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಮಗೆ 1,50,000 ಆಗುತ್ತೆ ಅಂತ ಹೇಳ್ಬೋದು. 1,50,000 ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪರ್ ಡೇ 3 to 4 ಯೂನಿಟ್ಸನ್ನು ಕರೆಂಟನ್ನು ಜನರೇಟ್ ಮಾಡ್ಕೊಡ್ತೀವಿ. ಮತ್ತು 200H ಬ್ಯಾಟ್ರಿ ಸಾಮರ್ಥ್ಯ ಇರೋದು ಹಾಕಿರೋದ್ರಿಂದ ನಿಮಗೆ ಕರೆಂಟ್ ಹೋದಾಗ ಬ್ಯಾಕಪ್ಗೂ ವರ್ಕ್ ಆಗುತ್ತೆ. ಮತ್ತು ನಿಮಗೆ ಅರೌಂಡ್ ಒಂದು ಮಿನಿಮಮ್ 800 to 1000 rupees ನೀವು ಮಂತ್ಲಿ ಕರೆಂಟ್ ಬಿಲ್ನು ಸೇವ್ ಮಾಡ್ಬೋದು ಅಂತ ಹೇಳ್ಬೋದು ಮೇಡಮ್. ಮತ್ತು ಇದರಲ್ಲಿ ವಾರಂಟಿ ವಿಶೇಷತೆ ಏನಪ್ಪ ಅಂದರೆ ಸೋಲಾರ್ ಪ್ರಾಡಕ್ಟಲ್ಲಿ ನಿಮಗೆ ಪ್ಯಾನಲ್ಗೆ ಬಂದುಬಿಟ್ಟು ನಿಮಗೆ 25 years ವಾರಂಟಿ ಬರುತ್ತೆ, UPSಗೆ 2 years ವಾರಂಟಿ ಬರುತ್ತೆ, ಬ್ಯಾಟ್ರಿಗೆ 4 years ವಾರಂಟಿ ಬರುತ್ತೆ. ನೋಡಿ, ನಿಮಗೆ 25 years ಪ್ಯಾನಲ್ಗೆ ವಾರಂಟಿ ಬರೋದ್ರಿಂದ ನಿಮ್ಗೊಂದು ಇನ್ವೆಸ್ಟ್ಮೆಂಟ್ 1,50,000 ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ಒಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದೆ ಅಂತ ತಿಳ್ಕೊಬೋದು. ಅಂದರೆ ನಿಮಗೆ ಲಾಂಗರ್ ಲೈಫ್ ಬರೋದ್ರಿಂದ ಇದು ನಿಮಗೆ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ, ROI ಇದ್ದೇ ಇರುತ್ತೆ. ಭಾಳ ಜನ ಕ್ವಶನ್ ಮಾಡ್ತಾರೆ, ನಮಗೆ 1 kV ಯಾಕೆ ಲಾಂಚ್ ಮಾಡಿಲ್ಲ ಅಂತಂದರೆ, 1 kV ಲಾಂಚ್ ಮಾಡ್ಲಿಕ್ಕೆ ಹೋದರೆ ನಮಗೆ ROI ವರ್ಕೌಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ನೀವು ಸೋಲಾರ್ ಹಾಕ್ಸ್ಕೋಬೇಕಂದ್ರೆ ಮಿನಿಮಮ್ ನಿಮ್ದು ಕರೆಂಟ್ ಬಿಲ್ ಒಂದು 2,000 ಮೇಲೆ ಇರಬೇಕು. ಅಂದರೆ ಮಾತ್ರ ನೀವು ಸೋಲಾರ್ಗೆ ಹೋದರೆ ಉತ್ತಮ ಇರುತ್ತೆ. ಅದರ್ವೈಸ್ ನಿಮಗೆ 2,000ಗಿಂತ ಬಿಲೋ ಇದೆ, ನಿಮ್ಮ ಕರೆಂಟ್ ಬಿಲ್ಲೇ 1,000 ಬರ್ತಾ ಇದೆ ಅಂತಂದರೆ ನಾವು ಅವಾಗ ನಿಮಗೆ 1,50,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರದ್ದು ROI ತೋರಿಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಕಸ್ಟಮರ್ಗೆ ಹೇಳ್ತೀವಿ, ಮಿನಿಮಮ್ ನಿಮ್ಮದು ಕರೆಂಟ್ ಬಿಲ್ 2,000 ಎಬೋ ಬರ್ತಾ ಇದ್ರೆ ಮಾತ್ರ ನೀವು ಸೋಲಾರ್ಗೆ ಹೋಗೋದು ಉತ್ತಮ. ಅಥವಾ ನಿಮ್ಮಲ್ಲಿ ಕರೆಂಟೇ ಇಲ್ಲ, KVನೇ ಇಲ್ಲ, ಆಪ್ಷನ್ನೇ ಇಲ್ಲ ಅಂದಾಗ ಮಾತ್ರ ಸೋಲಾರ್ಗೆ ಹೋಗೋದು ಉತ್ತಮ. ಅದಕ್ಕಿಂತ ಬಿಲೋ ಕರೆಂಟ್ ಬಿಲ್ ಬಂದಾಗ ನೀವು ಸೋಲಾರ್ಗೆ ಸ್ವಿಚ್ ಆಗೋದ್ರಲ್ಲಿ ಮೀನಿಂಗ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾವು ಲೈಟಿಂಗ್ ಲೋಡಿಗೆ ಮಾತ್ರ ಕನೆಕ್ಷನ್ ಮಾಡ್ತೀವಿ, AH ಲೋಡಿಗೆ ಕನೆಕ್ಷನ್ ಮಾಡದೇ ಇರೋದ್ರಿಂದ AH ಲೋಡ್ ಮಿನಿಮಮ್ ಬಿಲ್ ಬಂದೇ ಬರುತ್ತೆ ಮತ್ತು ನಿಮ್ಮದು ಮಿನಿಮಮ್ ಕರೆಂಟ್ ಬಿಲ್ ಬಂದೇ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನಾವು ನಿಮಗೆ ಸೇವಿಂಗ್ಸ್ ತೋರಿಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಮಿನಿಮಮ್ ಒಂದು 2,000 ಎಬೋವ್ ನಿಮ್ಮ ಕರೆಂಟ್ ಬಿಲ್ ಬರ್ತಾ ಇದ್ರೆ ಮಾತ್ರ ನೀವು ಸೋಲಾರ್ ಸ್ವಿಚ್ ಆಗೋದು ಉತ್ತಮ ಅಂತ ಹೇಳ್ತೀನಿ ನಾನು. ಈ ಫ್ರಾಂಚೈಸಿಗೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ನ ಸರ್ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಿರುವಂಥ ನಂಬರ್ನಲ್ಲಿ ಇವರಿಗೆ ಸಂಬಂಧಿಸಿದಂಥ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡೋದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.